ಕನ್ನಡ ಭವನದಲ್ಲಿಂದು ಹಮ್ಮಿಕೊಂಡಿದ್ದ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯಲ್ಲಿ ಶ್ರೀ ಸಿದ್ದರಾಮೇಶ್ವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಜಿಲ್ಲಾ ಪ್ರಧಾನ ಕರ್ನಾಟಕದ ಚರಿತ್ರೆಯಲ್ಲಿ 12ನೇ ಶತಮಾನ ಅತ್ಯಂತ ಗಮನಾರ್ಹವಾಗಿದೆ. ಸರಳವಾಗಿ ಜನಸಾಮಾನ್ಯರಿಗೆ ಅರ್ಥವಾಗುವ ಜನಭಾಷೆ ಕನ್ನಡದಲ್ಲಿ ವಚನ ಸಾಹಿತ್ಯವನ್ನು ರಚಿಸಿ ಒಂದು ವೈಚಾರಿಕ ಕ್ರಾಂತಿಯನ್ನೇ ಸೃಷ್ಟಿಸಿ ಜನರಲ್ಲಿ ಜಾಗೃತಿ ಮೂಡಿಸಿತು. ಬಸವಣ್ಣನವರ ನಾಯಕತ್ವದಲ್ಲಿ ಅನೇಕ ಸಮುದಾಯಗಳಿಗೆ ಸೇರಿದ ಶಿವಶರಣರು ಭವ್ಯ ಕರ್ನಾಟಕದ ಕನಸಿನ ಬೀಜವನ್ನು ಬಿತ್ತಿದ್ರು ಅಂದರು. ಅನೇಕ ತಾರತಮ್ಯಗಳು, ವೈರುತ್ವಗಳು ಮತ್ತು ಸಂಘರ್ಷಗಳ ನಡುವೆ ನಾವೆಲ್ಲರೂ ಇಂದು ಬಯಸುತ್ತಿರುವ ಸಮಾನತೆಯನ್ನು ತಂದುಕೊಡಲು ಅಂದೇ ನಾಂದಿಯಾಡಿದ್ರು. ಇಡೀ ವಿಶ್ವಕ್ಕೆ ಗುರುವಾಗಿ ಸಮಾನತೆಯ ಗುರು ಪರಂಪರೆಯನ್ನು ಹಾಕಿಕೊಟ್ಟಿದ್ದು ಕರ್ನಾಟಕ ಅಂತ ಎಲ್ಲರೂ ಹೇಳೋದು ಅತ್ಯಂತ ಹೆಮ್ಮೆ ಪಡುವ ವಿಷಯವಾಗಿದೆ. ಅದರ ನೇತೃತ್ವವನ್ನು ವಹಿಸಿದ್ದು ಇದೇ ಶರಣರು. ಒಂದು ಅಂಕಿಅಂಶದ ಪ್ರಕಾರ ಶಿವಯೋಗಿ ಸಿದ್ದರಾಮೇಶ್ವರು ಸುಮಾರು 60,000 ವಚನಗಳನ್ನು ರಚಿಸಿದ್ದಾರೆ ಎನ್ನಲಾಗಿತ್ತು. ಈ ಪೈಕಿ ಸುಮಾರು 1200 ವಚನಗಳು ದೊರೆತಿವೆ. ಆದರೆ ಎಷ್ಟು ವಚನಗಳು ಸಿಕ್ಕಿವೆ ಅಥವಾ ರಚನೆಯಾಗಿವೆ ಅನ್ನೋದಕ್ಕಿಂತಲೂ ಆ ವಚನಗಳಲ್ಲಿರುವ ಸಂದೇಶ, ವೈಚಾರಿಕತೆ, ಮೌಲ್ಯಗಳು ಮುಖ್ಯವಾಗ್ತವೆ. ಮಾತ್ರವಲ್ಲದೆ ಅವುಗಳು ಸಮಾಜಕ್ಕೆ ಹಾಕೊಟ್ಟ ದಾರಿ ಹಾಗೂ ಪ್ರತಿಯೊಬ್ಬರು ಅವುಗಳಲ್ಲಿನ ಮೌಲ್ಯ, ಚಿಂತನೆಗಳನ್ನು ಎಷ್ಟರ ಮಟ್ಟಿಗೆ ಅಳವಡಿಸಿಕೊಂಡಿದ್ದೇವೆ ಅನ್ನೋದಷ್ಟೇ ಪ್ರಧಾನವಾಗ್ತದೆ ಎಂದರು. ನಾವೆಲ್ಲ ಅಪೇಕ್ಷೆ ಪಡುವಂಥ ಸಮಾನತೆ, ಅನೇಕ ವೈರುಧ್ಯಗಳು, ತಾರತಮ್ಯಗಳು, ಅಸ್ಪೃಶ್ಯತೆ ಎಲ್ಲದರ ಮಧ್ಯೆ 12ನೇ ಶತಮಾನದಲ್ಲೇ ಆ ಸಮಾನತೆಯ ಕನಸನ್ನು ಕಟ್ಟಿ ಇಡೀ ವಿಶ್ವಕ್ಕೆ ಗುರುವಾದಂಥ ಗುರು ಪರಂಪರೆಯನ್ನು ಹಾಕಿಕೊಟ್ಟಿರ್ತಕ್ಕಂಥದ್ದು ನಮ್ಮ ರಾಜ್ಯ ಕರ್ನಾಟಕ. ಅದರ ನೇತೃತ್ವವನ್ನು ವಹಿಸಿರ್ತಕ್ಕಂಥದ್ದು ಈ ಶರಣರು, ಈ ಯೋಗಿಗಳು. ಅದರಲ್ಲೂ ವಿಶೇಷವಾಗಿ ಶಿವಯೋಗಿ ಸಿದ್ದರಾಮೇಶ್ವರರು ಒಂದು ಅಂಕಿಅಂಶದ ಪ್ರಕಾರ ಸುಮಾರು 60,000 ವಚನಗಳನ್ನು ಅವರು ರಚಿಸಿದ್ದಾರೆ ಅಂತೇಳಿ ಒಂದು ಅಂಕಿಅಂಶ ಇದೆ. ಇವತ್ತು ನಮಗೆ ಲಭ್ಯ ಆಗಿರ್ತಕ್ಕಂಥದ್ದು 1200 ಆಸುಪಾಸಿನಲ್ಲಿರ್ತಕ್ಕಂಥ ವಚನಗಳು ಮಾತ್ರ. ಆದರೆ ವಚನಗಳು ಸಿಕ್ಕಿರೋದು ಮುಖ್ಯ ಅಲ್ಲ. ಅವರ ವೈಚಾರಿಕತೆ, ಅವರು ಸಮಾಜಕ್ಕೆ ಕೊಟ್ಟ ಸಂದೇಶ, ಅವರು ಹಾಕಿಕೊಟ್ಟ ದಾರಿ, ಅದೆಲ್ಲದರ ಜೊತೆ ಅದನ್ನು ನಾವು ಅಳವಡಿಸ್ಕೊಳ್ತೀವ ಅನ್ನೋದು ಬಹಳ ಮುಖ್ಯ ಆಗ್ತದೆ. ನಾವು ಬರೀ ಆಚರಣೆಗಳನ್ನು ವೇದಿಕೆಗೆ ಸೀಮಿತ ಮಾಡಿ ಒಂದಷ್ಟು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿ ಅಷ್ಟಕ್ಕೆ ನಾವು ಸೀಮಿತಗೊಳಿಸ್ತೇವೆಯೋ ಅಥವಾ ಅವರು ಹಾಕಿಕೊಟ್ಟ ದಾರಿನಲ್ಲಿ ನಡೆಯೋದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಅದರ ಆ ದಾರಿನಲ್ಲಿ ನಡೆಯುವಂಥ ಒಂದು ನೈಜವಾದಂಥ ಪ್ರಯತ್ನ, ಆ ಪ್ರಯತ್ನ ನಾವು ಮಾಡಿದ್ದೇ ಆದರೆ ನಮ್ಮ ಜೀವನದಲ್ಲಿ ಏನು ಒಂದು ಉತ್ತಮ ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಳೋದಕ್ಕೆ ಏನೇನು ಅಂಶಗಳು ಒಬ್ಬ ವ್ಯಕ್ತಿಗೆ ಬೇಕೋ ಆ ಎಲ್ಲ ಅಂಶಗಳು ಸ್ವಾಭಾವಿಕವಾಗಿ ಬರೋದಕ್ಕೆ ಪ್ರಾರಂಭ ಆಗ್ತದೆ. ನಮ್ಮ ಮಕ್ಕಳಿಗೆ ಆದರ್ಶವಾಗಿ ಪೋಷಕರಾಗಿ ನಾವು ನಿಲ್ತೇವೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತೆ, ನಮ್ಮ ಭವಿಷ್ಯ ಉಜ್ವಲವಾಗುತ್ತೆ. ನೆಮ್ಮದಿ, ಸಂತೋಷ, ಶಾಂತಿ, ಪರಸ್ಪರ ಪ್ರೀತಿ, ಗೌರವ ಇವೆಲ್ಲವೂ ಕೂಡ ಸಮಾಜದಲ್ಲಿ ತನ್ನಿಂದ ತಾನೇ ಬಂದು ನೆಲೆಸುವಂಥ ಸ್ಥಿತಿ ಒದಗಿ ಬರುತ್ತೆ. ಹಾಗಾಗಿ ಈ ಎಲ್ಲ ಮಹನೀಯರನ್ನು ನಾವು ಸ್ಮರಿಸ್ಕೊಳ್ಳುವಂಥದ್ದು ಒಂದು ಬಲಿಷ್ಠವಾದಂಥ ಜನಸಮುದಾಯ ಅಪೇಕ್ಷೆ ಪಡುವಂಥ ಒಂದು ಸಮಾಜದ ನಿರ್ಮಾಣ. ಜಯಂತಿಗಳನ್ನು ಆಚರಣೆಗಳಿಗಷ್ಟೇ ಸೀಮಿತಗೊಳಿಸಿ ಕಾರ್ಯಕ್ರಮಗಳನ್ನು ಅದ್ಧೂರಿಯಾಗಿ ಆಯೋಜಿಸೋದಕ್ಕಿಂತ ಮಹಾನ್ ವ್ಯಕ್ತಿಗಳು, ಚಿಂತಕರು ತೋರಿದ ಮಾರ್ಗದಲ್ಲಿ ಪ್ರಾಮಾಣಿಕವಾಗಿ ಸಾಗುವ ಕೆಲಸವಾಗಬೇಕು. ಆಗ ಮಾತ್ರ ಮಹನೀಯರ ಜಯಂತಿಗಳು ಹಾಗೂ ಕಾರ್ಯಕ್ರಮಗಳು ಸಾರ್ಥಕವಾಗ್ತವೆ. ಇಲ್ಲವಾದಲ್ಲಿ ಕೇವಲ ಸಾಂಕೇತಿಕವಾಗಿ ಮತ್ತು ಯಾಂತ್ರಿಕವಾಗಿಯೇ ಸಂಪನ್ನಗೊಳ್ತವೆ. ಉತ್ತಮ ವ್ಯಕ್ತಿತ್ವ ನಿರ್ಮಾಣಕ್ಕೆ ಮತ್ತು ಭವಿಷ್ಯದ ಪೀಳಿಗೆಯ ಸಾಮಾಜಿಕ ಉನ್ನತಿಗೆ ವಚನಕಾರರ ಸಂದೇಶಗಳು ಅಗತ್ಯ ಇದೆ ಎಂದರು. ಶ್ರಮಜೀವಿ ಸಮುದಾಯದ ಹಿನ್ನೆಲೆಯಿಂದ ಬಂದ ಶಿವಶರಣ ಸಿದ್ದರಾಮೇಶ್ವರರು ಹಲವು ಕೆರೆಕುಂಟೆಗಳನ್ನು ನಿರ್ಮಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ವಚನ ಚಳವಳಿಯ ನೇತೃತ್ವ ವಹಿಸಿದ್ದ ಬಸವಣ್ಣನವರ ಮಾರ್ಗದರ್ಶನದಲ್ಲಿ ಅವರ ಅನುಯಾಯಿಯಾಗಿ ತುಂಬ ಶ್ರೇಷ್ಠ ಚಿಂತನೆಗಳ ವಚನಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಸಿದ್ದರಾಮೇಶ್ವರರ ವಚನಗಳು 800 ವರ್ಷಗಳ ನಂತರವೂ ಪ್ರಸ್ತುತವಾಗ್ತಿವೆ. ವಚನ ಸಾಹಿತ್ಯ ಸಾರ್ವಕಾಲಿಕ ಮತ್ತು ಸಾರ್ವತ್ರಿಕ. ವಿದ್ಯಾರ್ಥಿ, ಯುವಜನರು ವಚನಕಾರರ ಸಾಹಿತ್ಯವನ್ನು ಅಧ್ಯಯನ ಮಾಡುವ ಮೂಲಕ ಸನ್ಮಾರ್ಗದಲ್ಲಿ ನಡೆದು ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಶ್ರೀ ಸಿದ್ದರಾಮೇಶ್ವರರ ಭಾವಚಿತ್ರವನ್ನು ಹೂವಿನ ಪಲ್ಲಕ್ಕಿಯಲ್ಲಿ ವಿವಿಧ ಜನಪದ ಮತ್ತು ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ವಚನ ಗಾಯನ ಕಾರ್ಯಕ್ರಮ ನಡೆಯಿತು. ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ, ವೀರಗಾಸೆ ಸೇರಿದಂತೆ ಜಾನಪದ ಕಲಾ ತಂಡಗಳು ಗಮನ ಸೆಳೆದವು. ಕಾರ್ಯಕ್ರಮದಲ್ಲಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ತಹಶೀಲ್ದಾರ್ ರಶ್ಮಿ, ಉಪಕಾರ್ಯದರ್ಶಿ ಅತೀಕ್ ಭಾಷಾ, ಸಮುದಾಯದ ಸ್ವಾಮೀಜಿಗಳಾದ ಶ್ರೀ ಚಂದ್ರಶೇಖರ ಸ್ವಾಮೀಜಿ, ಬಂಗಾರು ರಂಗನಾಥ ಸ್ವಾಮೀಜಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.